ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನೆಕ್ಸ್ಟ್ ಮಂತ್ ಜುಲೈ 1st. ಸೊ ಎಲ್ಲರಿಗೂ ಗೊತ್ತಿರುವಂತೆ ಜುಲೈ 1st ಅನ್ನೋದು ಡಾಕ್ಟರ್ಸ್ನ ದಿನಾಚರಣೆ. ಎಲ್ಲರ ಜೀವವನ್ನು ಉಳಿಸಿದ ನಮ್ಮ ವೈದ್ಯಕೀಯ ದಿನ ಆಗಿದೆ. ಹಾಗೂ ನನಗೆ ಜೀವ ಕೊಟ್ಟ ನನ್ನ ಮಾತಾಜಿಯವರ ನಾಳೆ ಹುಟ್ಟುಹಬ್ಬ ಇರೋ ಕಾರಣ ಏನಾದರೂ ಸರ್ಪ್ರೈಸ್ ಮಾಡಬೇಕು ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ಕೇಕ್ ಪ್ರಿಪೇರ್ ಮಾಡುವ ಅಂತ ಅನ್ನಿಸ್ತು. ಸೊ ಅವರಿಗೋಸ್ಕರ ಹೋಮ್ ಮೇಡ್ ಕೇಕ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಬನ್ನಿ ಮಾಡೋ. ನಾನು ಮಾಡ್ಲಿಕ್ಕೆ ಹೊರಟಿರುವಂತಹ ಕೇಕಿಗೆ ನಾನು ಮ್ಯಾರಿ ಬಿಸ್ಕೆಟ್ ತೊಗೊಂಡಿದ್ದೇನೆ. 15 ಮ್ಯಾರಿ ಬಿಸ್ಕೆಟ್ ತೊಗೊಂಡಿದ್ದೇನೆ. ನೆಕ್ಸ್ಟ್ 2 ಮೊಟ್ಟೆ ಎಗ್ ಆ್ಯಂಡ್ ನೆಕ್ಸ್ಟ್ ಏಲಕ್ಕಿ ಪುಡಿ ತೊಗೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಸಕ್ಕರೆ. ಸೊ ಫಸ್ಟಿಗೆ ನಾವು ಅದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ, ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾನು 4 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ತೀನಿ. 4 ಸ್ಪೂನ್ ಶುಗರ್ ಹಾಕ್ತಿದ್ದೀನಿ. ಸ್ಮಾಲ್ ಕಪ್ ವಾಟರ್ನ ಮಿಕ್ಸ್ ಮಾಡ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನು ನಾವು ಮೆಲ್ಟ್ ಮಾಡ್ತಾ ಹೋಗೋಣ. ಸೊ ಇವಾಗ ಇದು ಕುದೀತಾ ಉಂಟು. ಇದು ಬೆಲ್ಲದ ಪಾಕ ಥರ ಆಗೋ ರೀತಿಯವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ನಾವು ತಿರುಗಿಸ್ತಿರೋಣ. ಜಾಸ್ತಿ ಇದು ಕಂದು ಬಣ್ಣ ಬರೋ ಅಷ್ಟು ಇದು ಮಾಡ್ಕೊಬಾರ್ದು, ಯಾಕಂದರೆ ಕಹಿ ರುಚಿ ಬಂದುಬಿಡುತ್ತೆ. ಈ ಥರ ತಿಕ್ನೆಸ್ ಬರೋವರೆಗೆ ನಾವು ಅದನ್ನು ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ಥರ ಬರಬೇಕು ತಿಕ್ನೆಸ್. ಜಾಸ್ತಿ ನೀವು ಅದನ್ನು ಇದು ಮಾಡಬೇಡಿ, ಕಹಿ ಬಂದುಬಿಡುತ್ತಿಲ್ಲ ಅಂದರೆ. ಒಂದು ಅಂಟಿನ ರೂಪ ಬರೋಷ್ಟು ಮಾಡಿದರೆ ಸಾಕು. ಸೊ ಈ ಬ್ಯಾಟರ್ನ ಆಗಿದೆ, ರೆಡಿ ಆಗಿದೆ. ಸೊ ಇದನ್ನು ಒಂದು ಪಾತ್ರೆಗೆ ಹಾಕಿ ಆರಲಿಕ್ಕೆ ಬಿಡುವ. ಸೊ ಇದನ್ನು ಗಟ್ಟಿ ಆಗಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ನಾವು ಇದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಕೆ ಮಿಶ್ರಣ ರೆಡಿ ಮಾಡಿ. ಸೊ ಅದಕ್ಕೆ ನಾವು ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು 12 ಮಾರಿ ಬಿಸ್ಕೆಟ್ ಅಂತ ತೊಗೊಂಡಿದ್ದೇನೆ. ನೆಕ್ಸ್ಟ್ ನಾವು ಅದಕ್ಕೆ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡುವ. ನೆಕ್ಸ್ಟ್ 2 ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಇದನ್ನು ನಾವೀಗ ರುಬ್ಬೋಣ. ಸೊ ಬ್ಯಾಟರ್ ರೆಡಿಯಾಗಿದೆ. ಸೊ ಅದಕ್ಕೆ ನೆಕ್ಸ್ಟ್ ನಾವು 2 ಎಗ್ಗನ್ನು ಆ್ಯಡ್ ಮಾಡುವ. ನೆಕ್ಸ್ಟ್ 1/4 ಕಪ್ಪು ಮಿಲ್ಕ್ ಅಂತ ತೊಗೊಂಡಿದ್ದೇನೆ. ಸೊ ನೀರು ಆ್ಯಡ್ ಮಾಡಬೇಡಿ, ಮಿಲ್ಕಿಗೆ ಗಟ್ಟಿಯಾಗಿರಲಿ. ಸೊ ಇದನ್ನು ಮತ್ತೆ ನಾವು ರುಬ್ಬೋಣ. ಸೊ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡ ಬ್ಯಾಟರಿಗೆ ನಾವೀಗ ಮಿಶ್ರಣವನ್ನು ಹಾಕೋಣ. ಸೊ ಈಗ ಕುಕ್ಕರಿಗೆ ಆ ರೀತಿಯ ಒಂದು ರಿಂಗನ್ನಿಟ್ಟು ಅದರೊಳಗೆ ನೀರನ್ನು ಹಾಕಿ ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಅದರೊಳಗೆ ಇಡುವ. ಆ ಫ್ಲೇಮ್ ಮೇಲೆ ನಾವು ಈಗ ಒಂದು ಪ್ಲೇಟನ್ನು ಮುಚ್ಚುವ. ನೆಕ್ಸ್ಟ್ ವಿಷಲ್ ಹಾಕಬಾರ್ದು ಮತ್ತು ರಿಂಗನ್ನು ಕೂಡ ಹಾಕಬಾರ್ದು. ಹಾಗೆ ನಾವು ಅದನ್ನು ಕ್ಲೋಸ್ ಮಾಡುವ. ಸೊ ಲೆಟ್ಸ್ ಬೇಕ್ 30 ಮಿನಿಟ್ಸ್. ಇದು ಬೇಕಾಗಲಿಕ್ಕೆ ಬಿಡುವ. 30 ಮಿನಿಟ್ಸ್ ಬೇಕಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಅದು ಬೇಕಾಗ್ತಾ ಇರಲಿ. ಅಲ್ಲಿ ತನಕ ನಾವು ಮಾತಾಡೋಣ ಬನ್ನಿ. ಸೊ ಯಾರಿಗೆಲ್ಲ ಅವ್ರ ತಾಯಿ ಅಂದರೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ತಮ್ಮ ಮೊದಲನೆಯ ಪ್ರೀತಿ, ಮೊದಲನೆಯ ಆದ್ಯತೆ ಇರೋದು ತಾಯಿಗೆ. ಎಕ್ಸ್ಪೆಷಲಿ ಎಲ್ಲರಿಗೂ ಹೆಣ್ಮಕ್ಳಕ್ಕಿಂತ ಜಾಸ್ತಿ ಇಷ್ಟಪಡೋದು ಗಂಡ್ಮಕ್ಳು ಜಾಸ್ತಿ ತಾಯಿಯನ್ನು ಇಷ್ಟಪಡೋದು. ಅದು ಹಾಗೆ ಅಲ್ವಾ? ತಂದೆ ಮಗಳು, ತಾಯಿ ಮಗ ಅನ್ನೋದು ಜಾಸ್ತಿ ಬಾಂಧವ್ಯ. ಸೊ ಯಾರೆಲ್ಲ ಅವ್ರವ್ರ ತಾಯಿನ ತುಂಬ ಇಷ್ಟಪಡ್ತೀರಾ ಬೇಗ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ನಾನು. ಹಾಗೆ ಅದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ನಾನು.
ಇದಕ್ಕಿಂತ ಮೊದಲೇ ಮಾಡಿದ್ದೆ ಕೇಕ್ನೆಲ್ಲ ಬಿಸ್ಕೆಟಲ್ಲಿ, ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನೋಡೋಣ ಹೇಗೆ ಏನಾಗುತ್ತೆ, ರಿಸಲ್ಟ್ ಏನಾಗುತ್ತೆ ಅಂತ. ಫ್ಲಾಪ್ ಆಗುತ್ತಾ ಇಲ್ವಾ ಏನು ಅಂತ ಗೊತ್ತಿಲ್ಲ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಿರ್ತೀನಿ, 30 ಮಿನಿಟ್ಸ್ ವೆಯ್ಟ್ ಮಾಡುವ. ನೆಕ್ಸ್ಟ್ ನಾಳೆ ವೈದ್ಯಕೀಯರ ದಿನಾಚರಣೆ ಇದೆ ಅಲ್ವಾ, ಎಲ್ಲರನ್ನ ಜೀವ ಅವರು ಉಳಿಸ್ತಾರೆ. ಸೊ ನಮ್ಮ ಜೀವನ ಕಾಪಾಡಿದ್ದು ಇಷ್ಟುವರೆಗೂ ನಮ್ಮನ್ನು ಬೆಳೆಸ್ಕೊಂಬಂದಿರೋದು ನಮ್ಮ ತಂದೆ ತಾಯಿಗಳು. ಅಂದರೆ ನಾವು ಭೂಮಿ ಬರಲಿಕ್ಕೆ ನಮಗೆ ಫಸ್ಟ್ ಸಪೋರ್ಟ್ ಮಾಡಿದ್ದು ಡಾಕ್ಟರ್ಸ್. ಸೊ ಅದೇ ದಿನ ನನ್ನ ತಾಯಿ ಇಟ್ಟಿರೋದ್ರಿಂದ ತುಂಬ ಖುಷಿನೇ ಇದೆ. ನೋಡೋಣ, ಅವರಿಗೆ ಸರ್ಪ್ರೈಸ್ ಮಾಡುವ, 12 ಗಂಟೆಗೆ ಸೆಲೆಬ್ರೇಷನ್ ಮಾಡುವ ಅಂತ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ವೆಯ್ಟಿಂಗ್ ಫಾರ್ ಹರ್. ಕೆಲ್ಸಕ್ಕೆ ಹೋಗಿದ್ದಾರೆ, ಬಂದಮೇಲೆ ಈ ಸರ್ಪ್ರೈಸ್ನ ಕೊಡಬೇಕು. ಬೈತಾರಾ ಇಲ್ಲ ಖುಷಿ ಪಡ್ತಾರಾ? ಸೊ ಅದನ್ನೆಲ್ಲ ನೋಡಬೇಕಲ್ವ ನೀವು ಕೂಡ. ಸೊ ಅದಕ್ಕೋಸ್ಕರ ಆದರೂ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಚಂದವಾಗಿ ನಿಮಗೆ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ. ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ಸೊ ನಮ್ಮ ಬ್ಯಾಟರ್ ರೆಡಿಯಾಗಿದೆ. ಇದರ ರಿಸಲ್ಟ್ ಬೇಕಾ? ನೀವು ಕಾಯ್ತಿದ್ದೀರಾ ಕಾತುರದಿಂದ, ನಾನು ಕಾಯ್ತಾ ಇದ್ದೀನಿ. ಸೊ ಫ್ರಿಜ್ ಇದ್ದವರು ಫ್ರಿಜ್ಜಲ್ಲಿ ಹಾಫ್ ಆನ್ ಅವರ್ಸ್ ಇಟ್ಟು ತೆಗೆದು ಇದರ ಟೇಸ್ಟ್ ನೋಡ್ಬೋದು. ಬಟ್ ನಮ್ಮಲ್ಲಿ ಫ್ರಿಜ್ ಇಲ್ಲದ ಕಾರಣ ಸೊ ಇದನ್ನು ಮಿನಿಮಮ್ 1.5 to 2 hours ತಣ್ಣಗಾಗಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ಇದರ ಔಟ್ಪುಟ್ ನೋಡುವ. ಅದಕ್ಕೋಸ್ಕರ ನಾನು ವೀಡಿಯೋನ ಕೊನೆ ತನಕ ನೋಡಿ ಇದರ ರಿಸಲ್ಟಿಗೋಸ್ಕರ. ಫ್ರೆಂಡ್ಸ್ ಬನ್ನಿ, ಔಟ್ಪುಟ್ ಏನು ಬಂದಿದೆ ಅಂತ ನೋಡೋಣ. ಸೊ ಕ್ಯೂರಿಯಾಸಿಟಿಲಿದ್ದೀರಾ? ನಾನಂತೂ ಫುಲ್ ಕ್ಯೂರಿಯಾಸಿಟಿಲಿದ್ದೀನಿ. ನೋಡೋಣ ಹೇಗಿರುತ್ತೆ ಔಟ್ಪುಟ್ ಅಂತ. ವಾವ್, ಸೊ ನೈಸ್. ಯಾ, ಗುಡ್ ರಿಸಲ್ಟ್ ಬಂದಿದೆ. ಬನ್ನಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಹೋಗಿ. ರೈಟ್, ಸೊ ಬನ್ನಿ ಅವರ ರಿಯಾಕ್ಷನ್ ನೋಡುವ. ಸರಿ ಕುತ್ಕ, ಆಫ್ ಮಾಡೋದು. ಕಣ್ಮುಚ್ಚು, ಕಣ್ಬಿಡು. ಹ್ಯಾಪಿ ಬರ್ತ್ಡೇ ಅಡ್ವಾನ್ಸ್. ಚಂದ ಬಂದಿದೆ ನೋಡೋದ್ರ ಅದು ಔಟ್ಪುಟ್ಟು. ಅಡುಗೆ ಮಾಡೋದವಳು ಅಡುಗೆ ಮಾಡಿದೆ. ಇಲ್ಲಿಯಾ? ಇಲ್ಲಿ ನೋಡ. ಪಾಪ ಮಾತೇ ಬರ್ತಿಲ್ಲ ಹುಡುಗಿದು. ಮತ್ತೆ ಬರ್ತಿಲ್ಲ. ಅಯ್ಯೋ ಯಾಕೋ ಮತ್ತೆ ಬರ್ತು ಟೇಸ್ಟ್. ಅದೇನೋ ಒಂದು ಡಿಶ್ ಟೇಸ್ಟ್ ಹೇಳು ಫಸ್ಟ್. ನಾಟ್ ಓಕೆ ವೈ? ಎಂತಕ್ಕೆ? ಟೇಸ್ಟ್ ಹೇಗಿದೆ ಅದು ಇಂಪಾರ್ಟೆಂಟ್ ಅಲ್ಲ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸೊ ಇವಾಗಲೇ ನಿನಗೆ 12 ಗಂಟೆಗೆ ಎದ್ದು ತಿನ್ನಿಸ್ಲಿಕ್ಕಾಗಲ್ಲ. ಎಮಿ, ಇಷ್ಟು ಕ್ಲಿಯರ್ ಆಗಿ ಔಟ್ಪುಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಇದರದ್ದು. ತುಂಬ ಖುಷಿ ಆಗ್ತಿದೆ ನಂಗಂತೂ. ಅವರಿಗೆ ಹೇಗೆ ಅನಿಸ್ತು ಗೊತ್ತಿಲ್ಲ. ಓಕೆ, ಇನ್ನು ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಬಾಯ್ ಬಾಯ್.